ಆತ್ಮೀಯರೇ, ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದ ನೂತನ ಲಿಂಗ ಪ್ರಾಣ ಪ್ರತಿಷ್ಠಾಪನಾ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಕೃಷ್ಣಾನಂದ ಯತಿಗಳ ಕರ್ತೃ ಗದ್ದಿಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶುಕ್ರವಾರ ದಿನಾಂಕ 23 ಮೇ 2025ರಂದು ಕುಂಭಮೇಳ ಹಾಗೂ ಸಕಲ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಬನ್ನಿ ಈ ಕಾರ್ಯಕ್ರಮದ ಒಂದು ಝಲಕವನ್ನು ಯೂಟ್ಯೂಬ್ನಲ್ಲಿ ನೋಡೋಣ. ನಮ್ಮ ಊರು ನಮ್ಮ ಹೆಮ್ಮೆ ಮಧುರಖಂಡಿ.
नमः ओम सकलं पदामभयं कृण्वतु यस्मिन् नक्षत्रे यतिराजा यस्मिन् देववेद ओम अथ श्रीमद्नैऋत्यदेवताभ्यो नमो नमः ओम अस्मिन्वनन्तो यजामि नश्चस्यन्तेश्च तस्कन्नश्वे नस्ते अन्यमद्विश्चित्सादा इत्या नमो देवी नैऋत्ये तुभ्यस्तं वस्तुं नैऋत्याय नमः स्वाहा ओम नैऋत्यादिदेवता प्रत्यवेदा नैऋत्याय नमः स्वाहा नमः शंकर भक्त देतेशाय नमस्ते नमस्ते राक्षेन्द्राय महानैऋत्ये नमः स्वाहा अथ पश्चिमदिशि वरुणदेवताभ्यो नमो नमः ओम नमस्ते वरुणरूपाय नमस्ते गुणात्मने नमः वर्णरूपाय ते वर्णदेवताभ्यो नमः स्वाहा वर्णदेवता प्रत्यवेदा वर्णदेवताय नमः स्वाहा ओम नमस्ते वायु वेदने नमस्ते गुणात्मने प्राणादिनाम वेदाय वायु रूपाय ಗಾಳಿಯನ್ನು ಬಿಟ್ಟು ನೋಡಿದ ನೀವೆಲ್ಲ ಎಷ್ಟು ಭೀಮ ಭಕ್ತರು ಅಂದ್ರೆ ಆ ಕಾಶಿ ವಿಶ್ವನಾಥನಿಗೆ ಸವಾಲ್ ಹಾಕಿದ್ರಿ ನೀ ಮಳೆ ಎರೆ ಕೊಡು ಚಳಿ ಎರೆ ಕೊಡು ಗಾಳಿ ಎರೆ ಕೊಡು ನೀನ್ ನಮ್ಮನ್ನ ಎಷ್ಟೇ ಸೋಲಿಸೋ ಪ್ರಯತ್ನ ಮಾಡು ನಿನ್ನ ಭಕ್ತಿಯೊಳಗ ಮದರ ಕಂಡಿಯ ಭಕ್ತರು ಗೆದ್ದೇ ತೀರ್ತವೆ ಅನ್ನುವಂತ ಅಪರೂಪದ ಭಕ್ತಿಯನ್ನ ಇವತ್ತಿನ ದಿನ ಎಲ್ಲ ಮದರ ಕಂಡಿಯ ಸದ್ಭಕ್ತರು ಸಾದರ ಪಡಿಸಿದ್ದೀರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಇಂತಹ ಭಕ್ತಿಯ ಪರಂಪರೆಯ ನಾಡಿನಲ್ಲಿ ಈ ಕಾರ್ಯಕ್ರಮ ಇನ್ನು ಹೀಗೆ ಸಾಂಗವಾಗಿ ನಡೀಲಿ ಅನ್ನುವಂತಹ ಮಾತುಗಳನ್ನ ಈ ವೇದಿಕೆಯ ಮುಖೇನವಾಗಿ ಹೇಳಿ ಮತ್ತೆ ಬರ್ತವೆ, ಮತ್ತೆ ಮಾತನಾಡ್ತವೆ. ನಮ್ಮೂರದೆ ಯಾವ ಸಂದರ್ಭದಲ್ಲಾದರೂ ಕರೀರಿ. ಈ ಎರ್ನಾಳದ ಸನ್ಯಾಸಿ ಕೇವಲ ಎರ್ನಾಳ ಮಠಕ್ಕೆ ಮಾತ್ರ ಸೀಮಿತ ಅಲ್ಲ, ಮದರ ಕಂಡಿಯ ಮಗನಾಗಿ ಅಭಿಮಾನದ ಮಾತುಗಳನ್ನು ಹೇಳ್ತಾನೆ. ಕಾರ್ಯಕ್ರಮಕ್ಕೆ ಅಲ್ಲ, ಮಾತುಗಳನ್ನಾಡೋದಕ್ಕಲ್ಲ. ಅಪ್ಪ ನಮ್ಮೂರೊಳಗಡೆ ಒಂದು ಗುಡಿಯನ್ನ ನಾವು ಸ್ವಚ್ಛ ಮಾಡಾಕತ್ತೀವಿ, ನೀ ಕಸಬರಿಗೆ ತಂದು ಸ್ವಚ್ಛ ಮಾಡಕ್ ಬರ್ಬೇಕಂದ್ರು ಸಹಿತ ಎರ್ನಾಳ ಮಠದ ಸ್ವಾಮಿ ಮದರ ಕಂಡಿಗ ಸೇವೆಗೆ ಸನ್ನದ್ಧವಿರ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆ ಮುಖೇನವಾಗಿ ಅಭಿಮಾನದ ಮಾತುಗಳನ್ನಾಡಿ. ಕಾರಣ ಈ ನೆಲದಲ್ಲಿ ಋಣ ಇದೆ, ಈ ನೆಲದಲ್ಲಿ ಓಡಾಡಿದ್ದೇನೆ ಅಮ್ಮ, ಈ ನೆಲದ ಅನ್ನವನ್ನ ಉಂಡಿದ್ದೇನೆ. ಆ ಕಾರಣಕ್ಕಾಗಿ ಅನ್ನದ ಋಣವನ್ನ ಜಗತ್ತಿನಲ್ಲಿ ತಾಯಿಯ ಋಣವನ್ನ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಹುಶಃ ಮದರ ಕಂಡೆಯ ಪುಣ್ಯ ಪ್ರತಿಫಲದ ಋಣವನ್ನ ಈ ಸನ್ಯಾಸಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ವಾಮಿ ಆ ಋಣವನ್ನ ತೀರಿಸಲಿಕ್ಕೆ 7 ಜನ್ಮ ಎತ್ತಿ ಬಂದರೂ ಸಹಿತ ಸಾಧ್ಯ ಇಲ್ಲ. ಆದರೆ 7 ಜನ್ಮ ಇದ್ದರೂ ನನಗೆ ಭಗವಂತ ಕೊಟ್ರೆ ಪುನಃ ಪುನಃ ಮದರ ಕಂಡಿಯ ಸೇವೆಗಾಗಿ ನನ್ನನ್ನು ಆವಾಗ ಕಳಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಕಾಶಿಯ ವಿಶ್ವನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇಂತಹ ಭಕ್ತಿಯ ಪರಂಪರೆಯ ನಾಡಿನ ಭಕ್ತರು ತಾವೆಲ್ಲರೂ ಸಹಿತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಕ್ಕಂಥವ್ರು. ಈ ಭಕ್ತಿ ನಿರಂತರವಾಗಿ ಹೀಗೆ ಸಾಗ್ಲಿ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ಬಹುಶಃ ನಿಮ್ಮೂರೊಳಗಡೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಬಹಳ ಅದ್ಭುತವಾದಂತಹ ಗುಡಿಗಳನ್ನ ತಾವೆಲ್ಲರೂ ನಿರ್ಮಾಣ ಮಾಡಿದಿರಿ. ನಿಮಗೊಂದು ಅಭಿಮಾನದ ಮಾತುಗಳನ್ನ ಹೇಳುತ್ತೇನೆ ಅಂತಂದ್ರೆ, ಬಹುಶಃ ಕಮಿಟಿ ಹುಡುಗರು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ತಯಾರು ಮಾಡಿದಿರಿ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಸಾಗ್ಲಿ. ಒಟ್ಟಾರೆ ನಿಮ್ಮೂರೊಳಗಡೆ ಯಾವುದೇ ಧರ್ಮದ ಸಮಾರಂಭಗಳು ನಡೀಲಿ, 2 ವಸ್ತುಗಳನ್ನ ಆ ಧರ್ಮದ ಸಮಾರಂಭದ ವೇದಿಕೆಯಲ್ಲಿ ತರಲಿಕ್ಕೆ ಹೋಗ್ಬೇಡ್ರಿ. ಅಥವಾ ಏನ್ರಿ ಆ 2 ವಸ್ತುಗಳು ಅಂತಂದ್ರೆ, ಯಾವ 2 ವಸ್ತುಗಳನ್ನು ಧರ್ಮದ ಸಮಾರಂಭಕ್ಕೆ ಅಧ್ಯಾತ್ಮದ ವೇದಿಕೆಗೆ ತರಬಾರದು ಅಂದ್ರೆ, ನೀವು ವಿಶ್ವನಾಥನ ಗುಡಿಗೆ ಹೋಗ್ಬೇಕಾದ್ರೆ 2 ಹೊರಗೆ ಬಿಟ್ಟೋಕಿರಿ. ಏನು ನಿಮ್ ಕಾಲ ಅವನ್ ಹೇಳಕತ್ತಿಲ್ಲ, ನಾನು ಅವನು ತರಬೇಡ್ರಿ ಅಂತ ಹೇಳಕತ್ತಿಲ್ಲ, ಮತ್ ಬಿಟ್ಟು ಬಂದಿರಿ ನೀವೆಲ್ಲ, ಅದು ಬೇರೆ. ಅವನು ತೊಂದರೆ ಬರ್ರಿ, ಗುಡಿಯಾಗರೆ ಹಾಕೊಂಡ್ರಿ ಪರವಾಗಿಲ್ಲ. ಆದರೆ 2 ವಸ್ತುಗಳನ್ನ ಏನು ತರಲಿಕ್ಕೆ ಹೋಗಬೇಡ್ರಿ ಅಂದ್ರ ಕಾಶಿ ವಿಶ್ವನಾಥನ ಗುಡಿಯಷ್ಟೇ ಅಂತ ನಾ ಹೇಳ್ತಾ ಇಲ್ಲ, ಮದರ ಕಂಡಿ ಯಾವುದೇ ದೇವಸ್ಥಾನಗಳಾಗ್ಲಿ ಆ ದೇವಸ್ಥಾನದೊಳಗಡೆ 2 ವಸ್ತುಗಳನ್ನು ಪ್ರವೇಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ರಾಜಕಾರಣವನ್ನ, ಒಂದು ಜಾತಿಯನ್ನ ಬಿಟ್ಟು ಬೇಕಾದ್ದನ್ನ ನೀವು ಆ ಗುಡಿ ಒಳಗಡೆ ಪ್ರವೇಶ ಮಾಡ್ರಿ. ಮದರ ಕಂಡಿ ಒಳಗಿರ್ತಕ್ಕಂತಹ ಎಲ್ಲ ದೈವ ಸಂಪನ್ನರು ನಿಮಗೆ ಆಶೀರ್ವಾದವನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಬಹಳ ಚೆನ್ನಾಗಿ ಅಚ್ಚುಕಟ್ಟತೆಯಿಂದ ಮಾಡಿದ್ದಾರೆ. ಬಹುಶಃ ಭಿನ್ನ ಮಾಡೋದಕ್ಕೆ ಸಿದ್ಧಲಿಂಗ ದೇವರಿಗೆ ನನಗೆ ಬಂದಿದ್ರು. ಬಹುಶಃ 4 ಜನ ತಾಳಿಕೋಟೆ ಹೋಗಿ, ಬಹುಶಃ ನಾನು ಇಂಡಿ ತಾಲೂಕಿನಲ್ಲಿದ್ದೆ, ಅಲ್ಲಿಗೆ ನಾನು ಬರಬೇಡ ಅಂದ್ರು ಸಹಿತ ಬಂದ್ರು. ಅಲ್ಲಿ ಬಂದು ಭಿನ್ನವನ್ನ ಮಾಡಿದ್ರು. ಕಾರಣ, ನೀವು ಭಿನ್ನ ಮಾಡಿದ್ರು ಬರ್ತಿದೆ, ಭಿನ್ನ ಮಾಡ್ಲಿಲ್ಲ ಅಂದ್ರೂ ಬರ್ತಿದೆ. ಕಾರಣ ಏನು ಅಂದ್ರೆ, ಈ ಬಹುಶಃ ನನ್ನ ಲೈಫ್ ಹಿಸ್ಟ್ರಿ ಒಳಗೆ ಫಸ್ಟ್ ಟೈಮ್ ಮದರ ಕಂಡಿ ಕಾರ್ಯಕ್ರಮದೊಳಗೆ ನಾನು ಮಾತಾಡೋದು. ಸನ್ಯಾಸಿಯಾದ 15 ವರ್ಷದ ಬಳಿಕ ಮೊಟ್ಟ ಮೊದಲಿಗೆ ಇವರಿಗೆ ಬಂದು ನಾನು ಮಾತನಾಡ್ತಾ ಇದ್ದೇನೆ. ಬಹಳ ಖುಷಿ ತಂದಿದೆ. ಈ ಮಣ್ಣಿಗೆ, ಈ ತಾಯಿಯ ನೆಲಕ್ಕೆ ತಮಗೆಲ್ಲರಿಗೂ ಸಾವಿರ ಶರಣುಗಳನ್ನು ಪುನಃ ನಾನು ತಿಳಿಸ್ಲಿಕ್ಕೆ ಇಚ್ಛಪಡ್ತಾನೆ. ಈ ಭಕ್ತಿ, ಈ ಶ್ರದ್ಧೆ ನಿರಂತರವಾಗಿ ಉಭಯ ಪೂಜ್ಯರ ಮೇಲೆ ನಿಮ್ಮೆಲ್ಲರ ಶ್ರದ್ಧೆ ಭಕ್ತಿ ಇರಲಿ ಅನ್ನುವಂತ ಪ್ರಾರ್ಥನೆಯನ್ನ ತಮಗೆಲ್ಲರಿಗೂ ಮಾಡಿ ಬಹಳ ಚೆನ್ನಾಗಿ ಎಲ್ಲ ನಮ್ಮ ಕಮಿಟಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನ ಸನ್ನದ್ಧರಾಗಿ ಮಾಡಿದ್ದಾರೆ. ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಗಳನ್ನು ತಟ್ಟಿ ಅಭಿನಂದಿಸಬೇಕು.